ನಮ್ಮ ಅಪ್ಪ ನಮ್ಮಮ್ಮ ಇಲ್ಲೇ ಇದ್ದಾರೆ. ಯಾವಾಗಲೂ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಇವರಿಬ್ಬರು ಇದ್ದಾರೆ. ಸೊ ಮೊನ್ನೆ ರೀಸೆಂಟಾಗಿ 2-3 ಡೇಸ್ ಬ್ಯಾಕ್ ಅಷ್ಟೇ ನಾನು ಮನೆಗೆ ಹೋದೆ. ಸರ್ ಈ ಥರ ಪ್ರೀ ರಿಲೀಸ್ ಇವೆಂಟು ಅಂತ. ಅಮ್ಮ ಇಷ್ಟು ಲೇಟಾಗಿ ಹೇಳ್ತಾ ಇದೆಯಾ, ಸ್ಯಾಟರ್ಡೇ ಶೂಟ್ ಇದೆ ಚೆನ್ನೈಯಲ್ಲಿ ಅಂತ. ನಾನು ಆಗ ಇಲ್ಲ ಸರ್, ನನಗೆ ನೀವು ಬೇಕೇ ಬೇಕು, ನೀವು ಬರಲೇಬೇಕು ಸರ್ ಅಂತ. ಅಮ್ಮ ಸರಿ 1 ಡೇ ಟೈಮ್ ಕೊಡು ಸರ್, ನೀವು ಅದು ಕನ್ಫರ್ಮ್ ಮಾಡ್ದಲ್ಲಿದ್ರೆ ಹೋಗಲ್ಲ, ನಂಗೆ ನಿಮ್ಮ ಬಿಟ್ಟರೆ ಯಾರಿದ್ದಾರೆ, ನನಗೆ ನೀವೇ ಬೇಕು, ನನಗಿರೋದೇ ನೀವೇ ಬೇಕು, ನಾನು ಒಳಗಡೆ ಹೋಗ್ತೀನಿ, ಇವಾಗ ಮೇಡಮ್ಗೆ ಹೇಳ್ತೀನಿ ಅಂತ. ಫೋನ್ ತೊಗೊಂಡ್ರು, ಫೋನ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಒಳಗಡೆ ಹೋದೆ ಮೇಡಮ್ ಹೇಳಿದೆ, ಮೇಡಮ್ ಈ ಥರ ಪ್ರೀ ರಿಲೀಸ್ ಇವೆಂಟ್ ಇಸ್ ದೇರ್ ಆನ್ 3rd of August ಬರಬೇಕು. ಹಿ ಟೋಲ್ಡ್ ಮಿ ಐ ವಿಲ್ ಬಿ ದೇರ್, ಡೋಂಟ್ ವರಿ ಅಂದರು. ಈ ಸಪೋರ್ಟು ನಾನು ಐ ಥಿಂಕ್ 27-28 ಇಯರ್ಸ್ ಇದ್ದಾಗ ಬೈರಾಗಿ ಸಿನಿಮಾ ಕಮಿಟ್ ಆಗಿದ್ದು. ಅವತ್ತಿನ ದಿನ ಅವ್ರು ಕರೆದು ನನಗೆ ಡೇಟ್ ಕೊಟ್ಟು, ಬಿಕಾಸ್ ಅವ್ರಿಗಿರೋ ಲೈನಪ್ಪು, ಅವ್ರ ಹತ್ರ ಇರೋ ಪ್ರೊಡ್ಯೂಸರ್ಸ್ ಮುಂದೆ ನಾನೇನೂ ಅಲ್ಲ, ಬಟ್ ಕರೆದು ಏನೋ ಒಂದು ಇಷ್ಟಪಟ್ಟು ಆ ಡೇಟ್ ಕೊಟ್ಟರು. ಅಲ್ಲಿಂದ ನನ್ನ ಕರಿಯರ್ಗೆ ಒಂದು ಒಳ್ಳೆ ಗ್ರೋತ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಇವರಿಬ್ಬರು ನನಗೆ ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮನೇ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ನನ್ನಿಂದ ಮಿಸ್ ಆಗಿದೆ ನಿಮ್ಮದು ಚೆನ್ನೈದು, ಬಟ್ ನನಗೋಸ್ಕರ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಇನ್ನು ಐ ಹ್ಯಾವ್ ಟು ಟಾಕ್ ಅಬೌಟ್ ನಮ್ಮ RS ಗೌಡ್ರ ಬಗ್ಗೆ. ಈ ಸಿನಿಮಾ ಇವತ್ತು RS ಗೌಡ್ರು ಸರ್ ಇರಲಿಲ್ಲ ಅಂದಿದ್ರೆ ಡೆಫಿನೆಟ್ಲಿ ತುಂಬ ಕಷ್ಟ ಆಗಿರೋದು. ಈ ಕ್ಷಣ ಕೂಡ ನಮ್ಮ ಜೊತೆಗೆ ನಿಂತಿದ್ದಾರೆ ಸರ್. ನಾವು ಇದನ್ನು ಯಾವತ್ತೂ ಮರೆಯಲ್ಲ. ನೀವು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಸದಾ ನಾವು ಯಾವಾಗಲೂ ಉಳಿಸ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಭೀಮಾ ಬಗ್ಗೆ ಒಂದು 2.5 ವರ್ಷದ ಜರ್ನಿ. ಸೊ ನಾನೀಗೇನು ಶಿವಣ್ಣ ಮತ್ತು ಮೇಡಮ್ನ ಅಪ್ಪ ಅಮ್ಮ ಅಂದೆ, ವಿಜಯ್ ಸರ್ ಒಬ್ಬರು ಅಣ್ಣ. ಸೊ ನನಗೆ ನಮ್ಮ ಇಂಡಸ್ಟ್ರಿನಲ್ಲಿ ತಂದೆ ತಾಯಿ ಅಣ್ಣ ಎಲ್ಲರೂ ಇದ್ದಾರೆ. ನಿಜವಾಗ್ಲೂ ಅಣ್ಣ ಅನ್ನೋ ಮಾತಿಗೆ ನಿಂತಿದ್ದಾರೆ ಅವರು. ಈ 2.5 ವರ್ಷದ ಜರ್ನಿನಲ್ಲಿ ತುಂಬ ಕಲ್ತಿದ್ದೀವಿ, ಜಗಳ ಆಡ್ತೀವಿ, ಬಟ್ ಬೇರೆ ಥರ. ವಿಜಯ್ ಸರ್, ನೀವು ದಯವಿಟ್ಟು ವೇದಿಕೆಗೆ ಸರ್ ನೀವು ಬಂದ್ಬಿಡಿ. ಯಾಕೆ ಅಂತ ಅಂದರೆ ನಾನು ಪೆಂಡಿಂಗ್ ಇಟ್ಕೊಂಡಿದ್ದೀನಿ, ತುಂಬ ವಿಷಯ ಮಾತಾಡಬೇಕು. ಅದಕ್ಕೆ ಬಂದ್ಬಿಡಿ ನಮ್ಮ ಜೊತೆ. ನಮಗೆ 2.5 ವರ್ಷದಿಂದ ಎಲ್ಲ ರೀತಿಯಲ್ಲೂ ಜೊತೆನಲ್ಲಿ ನಿಂತಿದ್ದಾರೆ. ಸೊ ಸಿನಿಮಾನ ಏನು ಪ್ರಾಮಿಸ್ ಮಾಡಿದ್ರು, ನನ್ನ ಜೊತೆಗೆ ಸುಮ್ಮನೆ ಇರಪ್ಪ, ನಾನು ಕರ್ಕೊಂಡು ಹೋಗ್ತೀನಿ, ನಾನು ಗೆಲ್ಸ್ಕೊಂಡು ಕರ್ಕೊಂಬರ್ತೀನಿ ಅಂತ. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಅನ್ಸುತ್ತೆ ಬಹುಶಃ. ಈ ವರ್ಷ ಇದೇ ಟೈಮ್ಗೆ ಪ್ರೀ ರಿಲೀಸ್ ಇವೆಂಟ್ ಮಾಡ್ತಾಯಿದ್ದೀವಿ. ಮುಂದಿನ ವಾರದಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ. ಸೊ ಒಂದೇ ಮಾತು ಹೇಳಿದ್ದಾರೆ, ನೀನು ನನ್ನ ಜೊತೆಗಿರಪ್ಪ, ನಾನು ಗೆಲ್ಸ್ಕೊಂಬರ್ತೀನಿ ಅಂತ. ನಾವಿರೋದಲ್ಲ ಸರ್, ನೀವಿದ್ದೀರಿ ನಮ್ಮ ಜೊತೆಗೆ. ಪ್ರಮೋಷನ್ ಯಾವ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ, ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಏನು ನಮಗೇನು ಗೊತ್ತಾಗಲ್ಲ. ಯಾರ್ಯಾರೋ ಫೋಟೋ ಕಳಿಸ್ತಾರೆ, ಅವಾಗ ಫೋನ್ ಸರ್ ಎಲ್ಲಿದ್ದೀರಾ ಅಂದರೆ, ಇದೇನೋ ಒಂದು ಇವೆಂಟ್ ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಈ ಥರ ಹೀಗೆ ನಿಂತಿದ್ದಾರೆ ನಮ್ಮ ಜೊತೆಗೆ. ಸೊ ವಿ ಆರ್ ವೆರಿ ಲಕ್ಕಿ ಆ್ಯಂಡ್ ಒಂಥರ ನಾವು ವಿ ಆರ್ ಬ್ಲೆಸ್ಡ್ ಟು ಡೂ ದಿಸ್ ಫಿಲ್ಮ್. ಕರೆದು ನೀವು ಆಪರ್ಚುನಿಟಿ ಕೊಟ್ಟಿದ್ದೀರಿ ಸರ್. ಇಲ್ಲ, ಜನರಲಿ ನಾನು ಯಾಕೆ ನಿಮ್ಮಿಬ್ಬರೂ ಒಂದು ನನಗೆ ಯಂಗರ್ ಬ್ರದರ್ಸ್ ಥರ ನೋಡ್ತೀನಿ ಅಂದರೆ, ಸಿನಿಮಾ ಅಂತ ನಾವು ಮಾಡ್ತೀವಿ ಅಂದಾಗ ಸರ್ ಯಾರ್ಯಾರು ಇರ್ತಾರೆ ಆರ್ಟಿಸ್ಟು ಅಂತ ಕೇಳ್ತಾರೆ. ಇವರು ಅಂದಾಗ ಅವ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇದು TV ರೈಟ್ಸು, ಇದು ಆ ರೈಟ್ಸು, ಇದು ಈ ರೈಟ್ಸು, ಇದು ಥಿಯೇಟ್ರಿಕಲ್ ರೈಟ್ಸು ಅಂತ. ಸ್ಪೆಷಲಿ ನೀವಿಬ್ಬರು ಬಂದಾಗ, ಹೊಸಬ್ರ ಜೊತೆ ಮಾಡ್ತೀನಿ ಅಂದಾಗ ನೀವೇನು ಬೇಕಾದ್ರೂ ಮಾಡಿ ಸರ್, ನಾನು ಇದ್ದೀನಿ ಜೊತೆಯಲ್ಲಿ ಅಂದ್ರಲ್ಲ, ಆ ಮಾತು ನೀವು ಉಳಿಸ್ಕೊಂಡ್ರಿ. ಅದಕ್ಕೆ ನಾನು ಅದೇ ಮಾತು ಉಳಿಸ್ಕೊಂಡಿದ್ದೀನಿ. ಜನರಲಿ ಗಾಂಧಿನಗರ ಅಂದ್ರೆ ಕ್ಯಾಲ್ಕುಲೇಷನ್. ಅದರಲ್ಲಿ ಏನೂ ಯೋಚನೆ ಮಾಡಿದ್ರ ಸರ್, ನೀವೇನೇನು ಮಾಡ್ತಿರೋ ನಾವು ಜೊತೆಲಿ ಇಡ್ತೀವಿ ಅಂತ. ಬೇರೆ ದೊಡ್ಡ ನಟರು ಹಾಕ್ಕೊಂಡು ಮಾಡುವಂಥ ಸಿನಿಮಾದ ಖರ್ಚನ್ನೇ ಹೊಸಬರ ಮೇಲೆ ತಾವೆಲ್ಲ ಮಾಡೋದಕ್ಕೆ ನಾನು ಯಾವಾಗಲೂ ಚಿರಋಣಿ. ನನ್ನ ತಂಡ ಚಿರಋಣಿ ಆಗಿರುತ್ತೆ. ನನ್ನ ಇಡೀ ಟೀಮ್, ಭೀಮಾ ಟೀಮ್, ಹೆಣ್ಮಕ್ಳಿಂದ ಹಿಡಿದು ಆ ಕಡೆ ಗಂಡು ಮಕ್ಳಿಗೂ ಕೂತಿದ್ದೀವಿ. ಸೊ ಹಂಗಾಗಿ ಆ ಮಕ್ಕಳೇನ ಇವತ್ತು ತುಂಬ ದೊಡ್ಡ ಮಟ್ಟಕ್ಕೆ ಬೆಳಕಿಗೆ ಬಂದರೆ ಅದಕ್ಕೆ ನೀವಿಬ್ಬರು ಕಾರಣ ಆಗಿರ್ತೀರ, ಯಾಕೆಂದರೆ ನೀವಿಬ್ಬರೇ ಪ್ರೊಡ್ಯೂಸರ್ಸು. ಸೊ ಹಂಗಾಗಿ ಇದೇ ಥರ ಒಂದಷ್ಟು ಸಿನಿಮಾಗಳನ್ನ ಮಾಡಿ. ಕೃಷ್ಣ, ಯಾವಾಗಲೂ ಹೇಳ್ತೀನಿ ಕೃಷ್ಣನ ಬಗ್ಗೆ, ಕೃಷ್ಣ ಸ್ವಲ್ಪ ಕೋಪಿಷ್ಟ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಜಗದೀಶು ಅಷ್ಟೇ, ಅವ್ರ ಪಾಡ್ಗೆ ಅವ್ರ ಡಿಸ್ಟ್ರಿಬ್ಯೂಷನ್ನು ಥಿಯೇಟ್ರು ನೋಡ್ತಾ ಇರ್ತಾರೆ. ಫೋನ್ ಮಾಡಿದ್ರೆ ನಮಸ್ಕಾರ ಸರ್ ಅನ್ನಲ್ಲ, ಸರ್ ಹೇಳಿ ಅಂತಾರೆ. ರೇ ಸ್ವಾಮಿ, ನಾನು ನಮಸ್ಕಾರ ಹೇಳ್ತೀನಿ, ನೀವೇನ ಇಲ್ಲ ಹೇಳಿ ಸರ್ ಅಂತ. ಅಲ್ಲಿ ಎಲ್ಲಿ ಇರ್ತೀವಿ ಅಂತ ಗೊತ್ತಿಲ್ಲ, ಏನಂತ ಹೇಳಿ ನಾನು, ಸರ್ ಹೇಳಿ ಅಂತ. ಆ ವಿಷಯದಲ್ಲಿ ನನ್ನ ಸ್ವೀಟಾಗಿ ಪಾಪ ಹ್ಯಾಂಡ್ಲೆ ಮಾಡ್ತಾ ಇದ್ದಿದ್ದು ಕೃಷ್ಣ. ಜಗದೀಶು ರಫ್ ಏನಿಲ್ಲ. ಅದಕ್ಕೆ ಇದು ಫಸ್ಟ್ ಸಿನಿಮಾ. ನೆಕ್ಸ್ಟು ಆಬ್ವಿಯಸ್ ಆಗಿ ಒಂದಷ್ಟು ಸಿನಿಮಾಗಳನ್ನ ಮಾಡ್ತೀರ. ನೀವೆಲ್ಲ ಸಿನಿಮಾಗಳು ಮಾಡಿದ್ರೆ ನಾವು ಕಲಾವಿದರು ಚೆನ್ನಾಗಿರೋಕ್ಕೆ ಸಾಧ್ಯ, ಇಲ್ಲಾಂದರೆ ಆಗಲ್ಲ. ನಿಮಗಿರೋ ನಾಲೆಡ್ಜ್ಗೆ ದಯವಿಟ್ಟು ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ನಾನು ಇವತ್ತೇನೇ ಎಫರ್ಟ್ ಹಾಕೋದು ಅದು ನಿಮ್ಮಿಂದ. ನನ್ನಲ್ಲಿ ಬಂದಂಥ ಎಲ್ಲ ಹೊಸ ಕಲಾವಿದರ ತಾಯಿ ತಂದೆ ನಿಮ್ಮನ್ನು ಆರಿಸ್ತಾರೆ.
ಅದೇ ನಿಮ್ಗೊಂದು ದೊಡ್ಡ ಯಶಸ್ಸಾಗಲಿ, ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಲಿ. ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡಲ್ಲ, ಜೊತೆಲಿ ಇರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವಿಜಯ್ ಸರ್ ಒಂದು ಸೆಕೆಂಡ್. ನಾನೇನಕ್ಕೆ ಒಂದೇ ಒಂದು ವಿಜಯ್ ಸರ್ ಬಗ್ಗೆ ಏನು ಮಾತಾಡ್ದಾನೆ ಮಾತು ಮುಗಿಸಿ ಪೆಂಡಿಂಗ್ ಇಟ್ಕೊಂಡಿದ್ದೆ ಅಂತ ಅಂದರೆ ವಿಜಯ್ ಸರ್ ಮುಂದೆ ಇಟ್ಕೊಂಡೇ ಮಾತಾಡೋಣ ಅಂತ. ಇವತ್ತು ಬೈಕಿದ್ಬಿಟ್ಟು ಆಮೇಲೆ ಅಯ್ಯೋ ಸರ್ ಭಯ ಮೆಟೀರಿಯಲ್ ಅಲ್ಲ, ನೀವು ಹೊಗಳ ಮೆಟೀರಿಯಲ್.